ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಶ್ರೀಕರನಾರಾಯಣೋ ವಿಜಯತೆ ತಮಾಂ. ಮುಖ್ಯಪ್ರಾಣೋ ವಿಜಯತೆ ತರಾಂ. ಶ್ರೀ ಗುರುರಾಜೋ ವಿಜಯತೆ. ಪದ್ಮಾಸನದಲ್ಲಿ ಆಸನದ ಮೇಲೆ ಭದ್ರವಾಗಿ ಕುಳಿತು ದೇಹವನ್ನು ನೀಳವಾಗಿ ಇಟ್ಟು ಗುದದ್ವಾರದಿಂದ ನೇರವಾಗಿ ಆಗಮಿಸಿದ ಸುಷುಮ್ನಾ ನಾಡಿಯ ಒಳಗಡೆ ದೇವರ ವಿಭೂತಿ ರೂಪದ ಸಂಚಾರ, ಅಪರಂಪಾರವಾದ ಪ್ರಕಾಶ, ಅದರ ಕೇಂದ್ರ ಸ್ಥಾನ ಹೃದಯ ಹಾಗೂ ಭೂಮಧ್ಯ, ಎರಡು ಕಣ್ಣುಗಳ ನಡುವೆ ಆ ಸುಷುಮ್ನಾ ನಾಡಿಯಲ್ಲಿ ದೇವರ ವಿಭೂತಿ ರೂಪವಿದೆ. ಹೃದಯದಲ್ಲೂ ಕೂಡ ದೇವರ ವಿಭೂತಿ ರೂಪವಿದೆ. ಶ್ರೀಕರನಾರಾಯಣ ದೇವರು ಈಗ ನನ್ನ ಸುಷುಮ್ನಾ ನಾಡಿಯ ಒಳಗಡೆ ಪ್ರವೇಶವನ್ನು ಮಾಡಿದ್ದಾರೆ. ಕೊಳಕಾದ ದುಷ್ಟ ಗುಣಗಳನ್ನು ಹೊರ ಚೆಲ್ತಾ ಇದ್ದಾರೆ. ಎಲ್ಲ ಪಾಪಗಳನ್ನು, ನಾನು ಹಿಂದೆ ತಿಳಿಯದೆ ಮಾಡಿದ ಅನೇಕ ಕುಕರ್ಮಗಳನ್ನು, ದುಷ್ಕರ್ಮಗಳನ್ನು ಪರಿಹಾರ ಮಾಡ್ತಿದ್ದಾರೆ. ಇವತ್ತಿನ ದಿವಸ ನಾನು ಇಷ್ಟು ದುಃಖವನ್ನು ಅನುಭವಿಸಬೇಕು ಅಂತಂದರೆ ಹಿಂದಿನ ದಿವಸಗಳಲ್ಲಿ ನಾನು ಬಿತ್ತಿದ ಕೆಟ್ಟ ಕೆಲಸಗಳೆಂಬ ಬೀಜ, ನನ್ನ ಇಷ್ಟು ದುಃಖಗಳಿಗೆ ಕಾರಣ ನಾನು ಈ ಹಿಂದೆ ಮಾಡಿದ ಪಾಪಕರ್ಮಗಳು. ಅದು ಈಗ ಮರವಾಗಿ ಗಿಡವಾಗಿ ಫಲವನ್ನು ನೀಡ್ತಾ ಇದೆ. ಶ್ರೀಕರನಾರಾಯಣ ದೇವರೇ, ನಾನು ಹಿಂದೆ ಮಾಡಿದ ಈ ಕೆಟ್ಟ ಕೆಲಸವನ್ನು ಮುಂದೆಂದೂ ಮಾಡುವುದಿಲ್ಲ. ಆ ಕೆಟ್ಟ ಕೆಲಸದ ಫಲವನ್ನು ಅನುಭವಿಸಲು ನನ್ನಿಂದ ಸಾಧ್ಯವಾಗುತ್ತಾ ಇಲ್ಲ. ತಾವು ನನ್ನ ಸ್ವಾಮಿಯಾಗಿದ್ದೀರಿ, ಪ್ರಭುವಾಗಿದ್ದೀರಿ. ನನ್ನನ್ನು ರಕ್ಷಿಸಿರಿ. ಈ ದುಃಖದಿಂದ ನನ್ನನ್ನು ಪಾರು ಮಾಡಿ. ಜನನ ಮರಣಗಳೆಂಬ ದುಃಖದ ಜೊತೆಯಲ್ಲಿ ಸಂಸಾರದಲ್ಲಿ ಮುಳುಗಿರುವ ನನಗೆ ಈ ಒಂದು ದೊಡ್ಡ ಆಪತ್ತು ಬಂದು ಒದಗಿದೆ. ಈ ಆಪತ್ತು ಪರಿಹಾರ ಆಗದೆ ನನ್ನ ಮನಸ್ಸಿನ ಸ್ಥೈರ್ಯ, ಧೈರ್ಯ, ವಿಜಯ ಯಾವುದೂ ಇಲ್ಲದಂತೆ ಆಗಿದೆ. ಶ್ರೀಕರನಾರಾಯಣ ದೇವರೇ, ಅನುಗ್ರಹಿಸಿರಿ, ಅನುಗ್ರಹಿಸಿರಿ. ತಾವು ಸರ್ವತ್ರ ವ್ಯಾಪ್ತರಾಗಿದ್ದೀರಿ. ಬ್ರಹ್ಮಾಂಡದಲ್ಲಿ ಇರುವ ಅಣುರೇಣು ತೃಣಕಾಷ್ಟಗಳಲ್ಲಿ ಪರಿಪೂರ್ಣರಾಗಿದ್ದೀರಿ. ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ತಾವೇ ನೆಲೆಸಿದ್ದೀರಿ. ಪ್ರಕೃತ ನನ್ನ ಹೃದಯದಲ್ಲೂ ಕೂಡ ತಾವೇ ವಿರಾಜಮಾನರಾಗಿದ್ದೀರಿ. ಶ್ರೀಕರನಾರಾಯಣ ದೇವರೇ, ತಮಗೆ 1000 ನಾಮಗಳಿಂದ ಅರ್ಚನೆಯ ಕಾರ್ಯವು ನಡೀತಾ ಇದೆ. ಈ ಜನ್ಮದಲ್ಲಿ ಯಥಾಶಕ್ತಿ ತಾವು ಕೊಟ್ಟಿದ್ದ ಸಂಪತ್ತನ್ನು ನಾನು ಇದಕ್ಕೋಸ್ಕರ ವಿನಿಯೋಗಿಸಿದ್ದೇನೆ. 1000 ನಾಮಗಳ ಅರ್ಚನೆಯ ಅನಂತರ ಅಷ್ಟೋತ್ತರ ನಾಮಗಳಿಂದ ಕನಕಾಭಿಷೇಕ ಸೇವೆಯೂ ಕೂಡ ನಡೆಯುತ್ತೆ. 2 ಬಾರಿ ನಡೆಯುವ ಕನಕಾಭಿಷೇಕ, ಈ ಒಂದು ಸತ್ಕಾರ್ಯವನ್ನು ಕೂಡ ತಾವು ಸ್ವೀಕಾರ ಮಾಡಿ ನನ್ನನ್ನು ಅನುಗ್ರಹಿಸಿರಿ. ಚಿನ್ಮಯ ಸ್ವರೂಪಳಾದ ನನ್ನ ತಾಯಿಯಾದ ಲಕ್ಷ್ಮೀದೇವಿಯು ತಮ್ಮ ಶಿರಸ್ಸಿನ ಮೇಲೆ ಅಮೃತಧಾರೆಯನ್ನು ಹರಿಸುವಂತೆ ಈ ಕನಕಗಳ ವೃಷ್ಟಿಯನ್ನು ಕೂಡ ಮಾಡುತ್ತಾ ಇದ್ದಾಳೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ತನ್ಮಯರಾಗಿ ನೋಡ್ತಾ ಇದ್ದಾರೆ. ನಾನು ಕೂಡ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿದ್ದೇನೆ. ಶ್ರೀಕರನಾರಾಯಣ ದೇವರೇ, ಇವತ್ತಿನ ದಿವಸ ನಾನು ಬದರಿ ಕ್ಷೇತ್ರದಲ್ಲಿ ತಮ್ಮ ದರ್ಶನವನ್ನು ಮಾಡುವ ಸೌಭಾಗ್ಯವನ್ನು ಹೊಂದಿದ್ದೇನೆ. ಭಾಗವತದ ಪಂಚಮ ಸ್ಕಂದದಲ್ಲಿ ಈ ಭರತ ವರ್ಷದ ಬಗ್ಗೆ ಹೇಳ್ತಾ ಭರತ ವರ್ಷದ ಮುಖ್ಯ ದೇವತೆ ಬದರೀನಾರಾಯಣ ಎಂಬ ಉಲ್ಲೇಖವನ್ನು ಮಾಡಿದ್ದಾರೆ. ಭಾರತೇಪಿ ವರ್ಷೇ ಭಗವಾನ್ ನರನಾರಾಯಣಾಖ್ಯ ಆಕಲ್ಪಾಂತಮುಪಚಿತ ಧರ್ಮಜ್ಞಾನ ವೈರಾಗ್ಯೈಶ್ವರ್ಯೋ
ಉಪಶಮೋ ಪರಮಾತ್ಮೋಪಲಂಭೋ ಅನುಗ್ರಹಾಯಾತ್ಮವತಾಮನುಕಂಪಯ ತಪೋ ಅವ್ಯಕ್ತಗತಿಶ್ಚರತಿ. ಈ ಭೂಲೋಕ ಇನ್ನೂ ಕೂಡ ಸುಕ್ಷೇಮವಾಗಿದೆ. ನಾವು ಮಾಡ್ತಾ ಇರುವಂತಹ ಅಧರ್ಮ, ನಮ್ಮ ಜನಗಳಲ್ಲಿ ನಡೀತಾ ಇರುವಂತಹ ಒಂದು ನಾಸ್ತಿಕ್ಯ ಪ್ರಜ್ಞೆ, ಇದರಿಂದ ಈ ಭೂಮಂಡಲ ಯಾವತ್ತೂ ಸುಟ್ಟು ಭಸ್ಮವಾಗಬೇಕಿತ್ತು. ಯಾರಿಗೂ ವಿಶ್ವಾಸ ಇಲ್ಲ, ಎಲ್ಲೂ ಕೂಡ ಆಸ್ತಿಕ್ಯ ಪ್ರಜ್ಞೆ ಇಲ್ಲ. ಎಲ್ಲಾದರೂ ಆಸ್ತಿಕ್ಯ ಪ್ರಜ್ಞೆ ಇದೆ ಅಂತಂದರೆ ಅದು ಕೇವಲ ಸ್ವಾರ್ಥದಲ್ಲಿ ಇರುತ್ತೆ. ದೇವರೇ ನನಗೆ ಅದು ಕೊಡು, ದೇವರೇ ನನಗೆ ಇದು ಕೊಡು, ಇಷ್ಟರಲ್ಲೇ ಮುಗಿದಿದೆ. ಪ್ರಾಮಾಣಿಕವಾದ ಕಳಕಳಿ ಯಾರಲ್ಲೂ ಕೂಡ ಇಲ್ಲದಂತೆ ಆಗಿದೆ. ಧರ್ಮ ಎಲ್ಲೂ ಕೂಡ ಇಲ್ಲದಂತೆ ಆಗಿದೆ. ಭಕ್ತಿ ವೈರಾಗ್ಯಗಳು ಕೂಡ ಎಲ್ಲೂ ಕೂಡ ಇಲ್ಲದಂತೆ ಆಗಿದೆ. ಆದರೂ ಕೂಡ ಸುವೃಷ್ಟಿಯಿಂದ ಭಾರತ ದೇಶ ಇವತ್ತಿನ ದಿವಸ ಇದೆ ಅಂದರೆ ಅದಕ್ಕೆ ಒಂದೇ ಒಂದು ಕಾರಣ ಎಂಬುದಾಗಿ ಭಾಗವತ ಹೇಳುತ್ತೆ. ಅದು ಏನು ಅಂತಂದರೆ, ಬದರಿ ಕ್ಷೇತ್ರದಲ್ಲಿ ನಾರಾಯಣ ದೇವರು ತಪಸ್ಸು ಮಾಡ್ತಾ ಕೂತಿದ್ದಾರೆ. ಯಾಕೆ ಅಂದರೆ ಭೂಲೋಕದಲ್ಲಿರುವ ಎಲ್ಲ ಜನರಿಗೆ ಒಳ್ಳೆಯದಾಗಲಿ, ಅವರೆಲ್ಲರೂ ಕೂಡ ಸಂತೋಷದಲ್ಲಿ ಇರಲಿ ಅಂತ ಆ ಭಗವಂತನ ಶಕ್ತಿಯಿಂದ, ಭಗವಂತನ ಅನುಗ್ರಹದಿಂದ, ಅವನ ಅಚಿಂತ್ಯ ಲೀಲೆಯಿಂದ ಈ ಕಲ್ಪ ಮುಗಿಯುವ ತನಕವೂ ಕೂಡ ಇದು ಸುಕ್ಷೇಮವಾಗಿರುತ್ತೆ ಈ ಲೋಕ. ಇಂತಹ ನಾರಾಯಣ ರೂಪಿಯಾದ ಭಗವಂತನಿಗೆ ನಾವೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅವನ ಅನುಗ್ರಹವನ್ನು ಪಡೆದುಕೊಳ್ಳೇಬೇಕು. ನಮ್ಮ ಭಾರತ ದೇಶದಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರೂ ಕೂಡ ಗಮನಿಸಬೇಕಾದ ಒಂದೇ ಒಂದು ವಿಚಾರ, ಬದರಿ ನಾರಾಯಣನ ಅನುಗ್ರಹವನ್ನು ಹೊಂದದೆ ನಾವು ಏನೂ ಕೂಡ ಮಾಡುವಂತೆ ಇಲ್ಲ. ಯಾಕೆ ಅಂದರೆ ನಮ್ಮ ಭಾರತ ದೇಶದ ರಾಜ, ನಮ್ಮ ಭಾರತ ದೇಶದ ಪ್ರಭು, ನಮ್ಮ ಭಾರತ ದೇಶದ ಸ್ವಾಮಿ ಅದು ಬದರಿ ನಾರಾಯಣ. ಯಾಕೆ ಇಷ್ಟೊಂದು ಮಹತ್ವ ಅಂದರೆ ಅನೇಕ ವರ್ಷಗಳಿದೆ. ಕಿಂಪುರುಷ ವರ್ಷ, ಅನೇಕ ಖಂಡಗಳಿವೆ. ಭದ್ರಾಶ್ವಖಂಡ, ಕೇತುಮಾಲಾ ಖಂಡ ಅಂತ ಅನೇಕ ಖಂಡಗಳಿವೆ. ಅದರಲ್ಲಿ ಭರತಖಂಡ ಅನ್ನೋದು ಕೂಡ ಒಂದು ಭೂಭಾಗ. ಕೇತುಮಾಲಾ ಖಂಡದಲ್ಲಿ ಹಯಗ್ರೀವ ದೇವರು, ಹೀಗೆ ಒಂದೊಂದು ಖಂಡದಲ್ಲಿ ಒಂದೊಂದು ಭಗವಂತನ ರೂಪಗಳಿದೆ. ಈ ಭರತ ಖಂಡದಲ್ಲಿ ಇರುವ ಭಗವಂತನ ರೂಪ ಅಂತಂದರೆ ಅದು ನಾರಾಯಣ ರೂಪ, ಬದರಿ ನಾರಾಯಣ ರೂಪ. ಈ ದೇಶದಲ್ಲಿ ಏನೇ ಅವ್ಯವಸ್ಥೆಗಳು ನಡೆದರೆ ನಾವು ಮೊದಲು ಬದರಿ ನಾರಾಯಣನ ಬಳಿ ಪಾದಗಳಲ್ಲಿ ತಲೆಯನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡಬೇಕು. ನೀನು ಈ ನಮ್ಮ ದೇಶದ ಪ್ರಭುವಾಗಿರುವಿ, ಆಗಿರುವ ಅನರ್ಥವನ್ನು ಪರಿಹರಿಸುವಂತ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅದರಂತೆ ನಮ್ಮ ವೈಯಕ್ತಿಕವಾದ ಯಾವುದೇ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ಮೊಟ್ಟ ಮೊದಲು ಬದರಿ ನಾರಾಯಣ ದೇವರಲ್ಲೇ ನಾವು ಶರಣಾಗತರಾಗಿ ಅದನ್ನು ವರವನ್ನಾಗಿ ಕೇಳಬೇಕು. ಅದು ನಿಜವಾದ ನಮ್ಮ ಅಧಿಕಾರ. ಹಾಗೂ ಬದರಿ ನಾರಾಯಣ ದೇವರು ಇರುವುದೇ ಅದಕ್ಕೋಸ್ಕರ. ಇಂತಹ ಶ್ರೇಷ್ಠವಾದ ಬದರಿ ಕ್ಷೇತ್ರಕ್ಕೆ ಈಗ ನಾವು ತೆರಳೋಣ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸಿಕೊಂಡು ದೇವತಾ ಅನುಗ್ರಹವನ್ನು ಹೊಂದುವುದಕ್ಕೋಸ್ಕರ ನಾವು ಒಂದು ತಟ್ಟೆಯಲ್ಲಿ ಫಲತಾಂಬೂಲಗಳನ್ನು, ತೆಂಗಿನಕಾಯಿಗಳನ್ನು ತೆಗೆದುಕೊಂಡು ಬದರಿ ನಾರಾಯಣ ದೇವರ ಸನಿಹಕ್ಕೆ ನಡೆಯುತ್ತಾ ಸಾಗೋಣ ಬನ್ನಿ. ಹಿಮಾಲಯ ಪರ್ವತವನ್ನು ಹತ್ತಿ ಆ ಬದರಿ ನಾರಾಯಣ ಅವನ ಬಳಿ ಒಂದೊಂದೇ ಹೆಜ್ಜೆಯನ್ನು ಇಟ್ಟು ನಡೀತಾ ಹೋಗೋಣ. ಅದೇ ಒಂದೇ ಮನಸ್ಸಿನಿಂದ, ಒಂದೇ ಕಣ್ಣಿನಿಂದ, ಒಂದೇ ದೃಷ್ಟಿಯಿಂದ ಆ ದೇವರ ಬಳಿ ವೇಗವಾಗಿ ನಡೀತಾ ಹೋಗ್ತಾ ಇದ್ದರೆ, ಬದರಿ ನಾರಾಯಣ ಬಾ ಕಂದ, ನಿನ್ನ ಎಲ್ಲ ಕಷ್ಟಗಳನ್ನು, ಎಷ್ಟು ಕಷ್ಟಗಳನ್ನು ನೀನು ಅನುಭವಿಸ್ತಾ ಇದ್ದಿ, ನನ್ನ ಅನುಗ್ರಹದಿಂದ ನೀನು ಸಂಪದ್ಭರಿತನಾಗುವಿ ಎಂಬ ಕರೆಯನ್ನು ಬದರಿ ನಾರಾಯಣ ದೇವರು ನೀಡ್ತಾ ಇದ್ದಾರೆ. ನಾವು ಆ ಬದರಿ ನಾರಾಯಣ ದೇವರ ಬಳಿ ವೇಗವಾಗಿ ಸಾಗುತ್ತಾ ಹೋಗಿ ನಮ್ಮ ಫಲತಾಂಬೂಲಗಳೆಲ್ಲವನ್ನು ಕೂಡ ಸಮರ್ಪಣೆ ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಮಂಡಿಗಳನ್ನು ನೆಲದ ಮೇಲೆ ಇಟ್ಟು ನಾವು ಭಕ್ತಿಯಿಂದ, ನಮ್ಮ ಮನೆ ಮಂದಿ ಎಲ್ಲರೂ ಕೂಡ ಅಲ್ಲಿದ್ದೀವಿ, ಮಂಡಿಯನ್ನು ಮೂರಿ ದೇವರನ್ನೇ ನೋಡ್ತಾ ಕೈ ಮುಗಿದು 2 ಕೈಗಳನ್ನು ತಲೆಯ ಮೇಲೆ ಇಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಹಸ್ತದ್ವಂದ್ವಕ ಚಕ್ರ ಶಂಖರುಚಿರಂ ವೃತ್ತೋರು ಮಧ್ಯಸ್ಫುರತ್ ರಕ್ತೋತ್ಥಾನಕಾರಾರವಿಂದಯುಗಲಂ ಪದ್ಮಾಸನಸ್ಥಂ ಪ್ರಭುಂ ವಿಶ್ವಂನಾರದ ಮುಖ್ಯಯೋಗಿನಿ ಕರೈಃ ಸಂಸೇವ್ಯಮಾನಂ ಸುಧಾ ವೀಕ್ಷಾಕ್ಷಾಲಿತ ಭಕ್ತ ಕಿಲ್ಬಿಷವಿಷಂ ನಾರಾಯಣಂ ಚಿಂತಯೇ. ನಾರಾಯಣ ದೇವರೇ, ಬದರಿ ಕ್ಷೇತ್ರ ನಮ್ಮ ದೇಶದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿದೆ. ತಾವು ಕೂಡ ಸರ್ವೋತ್ತಮರಾಗಿ ವಿರಾಜಮಾನರಾಗ್ತಾ ಇದ್ದೀರಿ. ಚತುರ್ಭುಜಗಳನ್ನು ಧಾರಣೆ ಮಾಡಿದ್ದೀರಿ.
ಮೇಲಿನ 2 ಕೈಗಳಲ್ಲಿ ಚಕ್ರ ಹಾಗೂ ಶಂಖಗಳನ್ನು ಧಾರಣೆ ಮಾಡಿದ್ದೀರಿ. ಕೆಳಗಿನ 2 ಕೈಗಳನ್ನು ತೊಡೆಯ ಮಧ್ಯದಲ್ಲಿ ಮೇಲ್ಮುಖವಾಗಿ ನಾಭಿಗೆ ಅಭಿಮುಖವಾಗಿ ಧ್ಯಾನ ಮುದ್ರೆಯಲ್ಲಿ ಧಾರಣೆ ಮಾಡಿದ್ದೀರಿ. ಹೇಗೆ ಧ್ಯಾನವನ್ನು ಮಾಡಬೇಕು ಎಂಬ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀರಿ. ಪದ್ಮಾಸನದಲ್ಲಿ ಕುಳಿತಿದ್ದೀರಿ. ತಮ್ಮ ಸುತ್ತಲೂ ನಾರದ ಋಷಿಗಳು, ಗರುಡ ದೇವರು, ಉದ್ಧವರು, ಕುಬೇರರು, ಗಣೇಶ ದೇವರು, ಲಕ್ಷ್ಮೀದೇವಿಯರು, ನರನಾರಾಯಣರು, ಶ್ರೀದೇವಿ ಹಾಗೂ ಭೂದೇವಿಯರು ಸನ್ನಿಹಿತರಾಗಿದ್ದಾರೆ. ತಮ್ಮ ಅಮೃತಮಯವಾದ ಈ ನೋಟ ನಮ್ಮೆಲ್ಲರ ಮೇಲೆ ಇಂದು ಪಸರಿಸ್ತಾ ಇದೆ. ತಮ್ಮ ದರ್ಶನವನ್ನು ಮಾಡುವ ಮಾತ್ರದಿಂದ ನನ್ನ ದೇಹದಲ್ಲಿ, ಮನಸ್ಸಿನಲ್ಲಿ, ಇಂದ್ರಿಯದಲ್ಲಿ ಅಂಟಿರುವ ಪಾಪವೆಂಬ ಕೊಳೆಯು ಝಾಡಿಸಿ ದೂರ ಹೋಗಿದೆ. ಬದ್ರಿನಾರಾಯಣ ದೇವರೇ, ನಾನು ಮಾಡಿದ ಪಾಪವೆಂಬ ವಿಷವನ್ನು ತಮ್ಮ ಅಮೃತಮಯವಾದ ಆ ದೃಷ್ಟಿಯಿಂದ ನಾಶ ಮಾಡಿ ತಮಗೆ ನಾನು ಶರಣಾಗತನಾಗಿದ್ದೇನೆ, ತಮ್ಮಲ್ಲಿ ಶರಣಾಗತನಾಗಿದ್ದೇನೆ, ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ ಎಂಬ ರೀತಿಯಲ್ಲಿ ನಾವು ಬದ್ರಿನಾರಾಯಣ ದೇವರಲ್ಲಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಜೈ ಬದರಿ ವಿಶಾಲ್, ಜೈ ಬದರಿನಾರಾಯಣ, ನಿನಗೆ ಜಯವಾಗಲಿ. 3 ಲೋಕಗಳಲ್ಲಿ 3 ಕಾಲಗಳಲ್ಲಿ ನಿನಗೆ ಜಯವಾಗಲಿ. ನೀನು ಜಯಶೀಲನಾಗು, ನಿನಗೆ ಮಂಗಳವಾಗಲಿ. ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ದೇವಕೀ ಪುತ್ರೋ, ಮಂಗಳಂ ಗರುಡಧ್ವಜ. ಬದ್ರಿನಾರಾಯಣ ದೇವರೇ, ತಮಗೆ ಆ ಲಕ್ಷ್ಮೀದೇವಿಯು 16 ಉಪಚಾರಗಳಿಂದ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾಳೆ. ನಾನು ಕೂಡ ಅಲಕನಂದೆಯಲ್ಲಿ ಮಿಂದು ಬಂದಿದ್ದೇನೆ. ಆ ನಿಮ್ಮ ಜ್ಞಾನಾನಂದಮಯವಾದ ಸಚ್ಚಿದಾನಂದ ಸ್ವರೂಪವಾದ ಆತ್ಮಸ್ವರೂಪವಾದ ಆ ನಿಮ್ಮ ಶರೀರವನ್ನು ಕಂಡು ವಿಸ್ಮಿತನಾಗಿದ್ದೇನೆ, ಚಕಿತನಾಗಿದ್ದೇನೆ ಹಾಗೂ ಭಕ್ತಿ ಭರಾಭಿನುನಾಗಿದ್ದೇನೆ. ಇಂತಹ ನನಗೆ ತಾವು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ನಿರಂತರ ತಮ್ಮ ಕ್ಷೇತ್ರಕ್ಕೆ ಆಗಮಿಸಿ ನನ್ನ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳುವ ಭಾಗ್ಯವನ್ನು, ಸೌಭಾಗ್ಯವನ್ನು ಕರುಣಿಸಿ. ಹೀಗೆ ನಾವು ಬದ್ರಿನಾರಾಯಣ ದೇವರಲ್ಲಿ ಅಖಂಡವಾಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿರುವಾಗ ಆ ಬದ್ರಿನಾರಾಯಣ ದೇವರು ಅನುಗ್ರಹವನ್ನು ನಮಗೆ ಮಾಡ್ತಿದ್ದಾರೆ. ಅವರ ಭ್ರೂಮಧ್ಯದಲ್ಲಿ ಹೇಗೆ ನಮ್ಮ ದೇಹದ ಭ್ರೂಮಧ್ಯ ಇದೆಯೋ ಅದರಂತೆ ಆ ಬದ್ರಿನಾರಾಯಣ ದೇವರ ಭ್ರೂಮಧ್ಯದಲ್ಲಿ 2 ಕಣ್ಣುಗಳ ನಡುವೆಯಿಂದ ಶ್ರೀಕರ ನಾರಾಯಣ ದೇವರು ಉದಯಿಸಿ ಬರ್ತಿದ್ದಾರೆ. ಗರುಡಾರೂಢರಾಗಿದ್ದಾರೆ. ಗರುಡ ಪಕ್ಷಿಯ ಮೇಲೆ ಕುಳಿತು ಲಕ್ಷ್ಮೀದೇವಿಯನ್ನು ಎಡಭಾಗದಲ್ಲಿ ಕುಳ್ಳಿರಿಸಿಕೊಂಡು ಅಷ್ಟಭುಜಧಾರಿಗಳಾಗಿ ಸಂಪತ್ತುಗಳನ್ನು ವರ್ಷಣೆ ಮಾಡ್ತಾ ಆಗಮಿಸ್ತಾ ಇದ್ದಾರೆ. ನಾವು ಎಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮಂಡಿ ಊರಿ ಕುಳಿತಿದ್ದೇವೋ ಅಲ್ಲಿಗೆ ಶ್ರೀಕರ ನಾರಾಯಣ ದೇವರು ಬಂದು ನಮಗೆ ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿ, ಬದ್ರಿನಾರಾಯಣ ದೇವರ ಅನುಗ್ರಹ ನಿನಗೆ ಸಂಪೂರ್ಣವಾಗಿ ಉಂಟಾಗಿದೆ, ಎಲ್ಲ ವಿಧವಾದ ಸಂಪತ್ತುಗಳನ್ನು ನಾನು ನಿನಗೆ ನೀಡ್ತಾ ಇದ್ದೇನೆ ಮಗು, ನಿನ್ನ ಎಲ್ಲ ಪಾಪಗಳನ್ನು ಕೂಡ ನಾನು ಕ್ರಮವಾಗಿ ಪರಿಹಾರ ಮಾಡುತ್ತೇನೆ ಎಂಬ ಮಾತುಗಳನ್ನು, ಜ್ಞಾನಾನಂದಮಯವಾದ ಮಾತುಗಳನ್ನು ಹೇಳ್ತಾ ಅವರು ನಮಗೆ ಅನುಗ್ರಹವನ್ನು ಮಾಡ್ತಿದ್ದಾರೆ. ಆ ಬದರಿ ಹೀಗೆ ಶ್ರೀಕರ ನಾರಾಯಣ ದೇವರ ಅನುಗ್ರಹವನ್ನು ಪಡೆದುಕೊಂಡು ಅವರು ನೀಡಿದ ಅಪಾರ ಸಂಪತ್ತನ್ನು ನಮ್ಮ ಮನಸ್ಸಿನೆಂಬ ಬೊಗಸೆಯಲ್ಲಿ ತುಂಬಿಕೊಂಡು ನಾವು ಧನ್ಯೋಸ್ಮಿ 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 ಎಂಬ ಭಾವವನ್ನು ತಾಳ್ತಾ ಆ ಲಕ್ಷ್ಮೀದೇವಿಯನ್ನು ಹಾಗೂ ಅಲ್ಲಿರುವಂತಹ ಸಮಗ್ರ ದೇವತೆಗಳನ್ನು ನಮಿಸಿ ಅವರೆಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ಆ ಬದರಿ ವಿಶಾಲ ಕ್ಷೇತ್ರದಲ್ಲಿ ನಾವು ಆ ಬದರಿನಾರಾಯಣ ದೇವರ ಯಾವ ದೇವಸ್ಥಾನವಿದೆ ಅಲ್ಲಿ 108 ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಅಷ್ಟೇ ಅಲ್ಲದೆ ಮನೆ ಮಂದಿ ಎಲ್ಲರೂ ಕೂಡ ಭಕ್ತಿಯಿಂದ ಬದರಿ ವಿಶಾಲೋ ವಿಜಯತೆ, ಬದರಿನಾರಾಯಣೋ ವಿಜಯತೆ, ಶ್ರೀಕರ ನಾರಾಯಣೋ ವಿಜಯತೆ, ಜೈ ಬದರಿ ವಿಶಾಲ್ ಇತ್ಯಾದಿ ಜಯಘೋಷ ಪುರಸ್ಸರವಾಗಿ ನಾವು 108 ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅನಂತರ ಇಷ್ಟಕ್ಕೆ ತೃಪ್ತಿಯನ್ನು ಹೊಂದದೆ ಇಷ್ಟೆಲ್ಲ ಅನುಗ್ರಹ ಮಾಡಿದ ಸ್ವಾಮಿಗೆ ದೀಪವನ್ನು ಬೆಳಗೋಣ ಎಂಬ ಭಾವವನ್ನು ಹೊಂದಿ 1000 ದೀಪಗಳನ್ನು ಕೂಡ ಬೆಳಗಿದ್ದೇವೆ. ಈ ಎಲ್ಲ ಸೇವೆಯನ್ನು ಆ ಬದ್ರಿನಾರಾಯಣ ದೇವರು ಸ್ವೀಕಾರ ಮಾಡಿದ್ದಾರೆ ಹಾಗೂ ಅಲ್ಲಿ ಇರುವಂತಹ ಶ್ರೀಕರ ನಾರಾಯಣ ದೇವರು ಕೂಡ ಸ್ವೀಕಾರ ಮಾಡಿದ್ದಾರೆ. ಬದರಿ ಕ್ಷೇತ್ರದಲ್ಲಿ ಇರುವ ಅನೇಕ ಸುತ್ತ
ಪರಿಸರಗಳು, ಆ ಹಿಮಾಲಯದ ಸನ್ನಿಧಾನವನ್ನು ಹೊಂದಿರುವ ಎಲ್ಲ ದೇವತೆಗಳು, ಋಷಿಗಳು, ಸಾಧಕರು, ತಪಸ್ವಿಗಳು ಎಲ್ಲರೂ ಕೂಡ ಹಿಮಾಲಯದಲ್ಲಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಈ ಸಂಸಾರದಲ್ಲಿ ಸುಖವಿಲ್ಲ ಎಂಬ ಭಾವವನ್ನು ಹೊಂದಿ ಆ ಹಿಮಾಲಯದಲ್ಲಿ ಕುಳಿತು ತಪಸ್ಸನ್ನು ಮಾಡ್ತಿದ್ದಾರೆ. ಈ ಸಂಸಾರದಲ್ಲಿ ಯಾವ ಸುಖವೂ ಇಲ್ಲ, ಸುಖವಿರುವುದೆಲ್ಲವೂ ಕೂಡ ಅಂತರಂಗದಲ್ಲಿ. ಬಹಿರಂಗದಲ್ಲಿ ಯಾವ ಸುಖವೂ ಇಲ್ಲ. ಬಹಿರಂಗದಲ್ಲಿ ನಾವು ಏನನ್ನು ಕೇಳಿದ್ರೂ ಕೂಡ ಅದರಲ್ಲಿ ಬರೀ ಸುಖಕ್ಕಿಂತ 100 ಪಟ್ಟು ದುಃಖವೇ ಅಡಗಿರುತ್ತೆ. ಆದರೆ ಅಂತರಂಗದಲ್ಲಿ ನಾವು ಇಳಿದಾಗ ಆ ಸುಖ, ಒಂದು ಸುಖದ ಒಳಗೆ 100 ಸುಖಗಳೇ ಅಡಗಿರುತ್ತೆ ಹೊರತು ದುಃಖಗಳಿಗೆ ಅಲ್ಲಿ ಅವಕಾಶವೇ ಇಲ್ಲ. ಈ ಭಾವವನ್ನು ಹೊಂದಿ ಇಂದಿಗೂ ಕೂಡ ಅನೇಕ ಸಾಧಕರು ನೂರಾರು ವರ್ಷಗಳು ಕಳೆದರೂ ಕೂಡ ತಪಸ್ಸನ್ನು ಮಾಡ್ತಾ ಅಲ್ಲಿ ಕೂತಿದ್ದಾರೆ. ಅವರೆಲ್ಲರನ್ನು ಕೂಡ ನಾವು ದರ್ಶನ ಮಾಡ್ತಾ ಇದ್ದೀವಿ. ಇನ್ನು ಅನೇಕ ಋಷಿಗಳು ಅಲ್ಲಿ ಆ ಹಿಮಾಲಯದಲ್ಲಿ ನಮಗೆ ಕಾಣಿಸಬಾರ್ದು ಅನ್ನೋ ದೃಷ್ಟಿಯಿಂದ ಗಿಡಗಳಾಗಿ ಮರಗಳಾಗಿ ತಪಸ್ಸನ್ನು ಮಾಡ್ತಿದ್ದಾರೆ. ವಾಸ್ತವವಾಗಿ ಅವರೆಲ್ಲರೂ ಕೂಡ ದೇವಲೋಕದ ಋಷಿಗಳು. ಆದರೆ ಮನುಷ್ಯರಿಗೆ ಅವರ ದರ್ಶನ ನೀಡೋದಿಲ್ಲ ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಮರಗಳಾಗಿ ಮಾತ್ರ ಕಾಣಿಸ್ತಾರೆ. ವಾಸ್ತವವಾಗಿ ಅವರೆಲ್ಲರೂ ಕೂಡ ಋಷಿ ಮುನಿಗಳಾಗಿರ್ತಾರೆ. ಅಂತಹ ಗಿಡ ಮರಗಳ ರೂಪದಲ್ಲಿ ಕುಳಿತಿರುವಂತಹ ಋಷಿಗಳಿಗೆ, ದೇವತೆಗಳಿಗೆ ಹಾಗೂ ಸಾಧಕರಿಗೆ ನಮಸ್ಕಾರವನ್ನು ಸಲ್ಲಿಸಿ ನನ್ನ ಮನಸ್ಸನ್ನು ಶುದ್ಧೀಕರಿಸಿ, ನನಗೆ ನಿಜಕ್ಕೂ ಕೂಡ ಸುಖ ಬೇಕು, ನನಗೆ ನಿಜಕ್ಕೂ ಕೂಡ ನೆಮ್ಮದಿ ಬೇಕು ಎಂಬ ಭಾವವನ್ನು ತಾಳ್ತಾ ಆ ಹಿಮಾಲಯದ ಗುಂಡಾರಣ್ಯದಲ್ಲಿ, ಅನೇಕ ಪರ್ವತಗಳಲ್ಲಿ, ಉತ್ತುಂಗ ಶಿಖರಗಳಲ್ಲಿ ನಾವು ಕೂಡ ಸಂಚಾರವನ್ನು ಮಾಡೋಣ. ಅಲ್ಲಿರುವಂತಹ ಎಲ್ಲ ಸಾಧಕರು ಓಡಾಡಿದ ಆ ಧೂಳಿನ ಕಣಗಳು ನಮ್ಮ ದೇಹಕ್ಕೆ ಸ್ಪರ್ಶವಾಗಲಿ, ನಮ್ಮ ದೇಹ ಪವಿತ್ರವಾಗಲಿ. ಆ ಹಿಮಾಲಯ ಪರ್ವತವೇ ಸಾಕ್ಷಾತ್ ಭಗವಂತನ ಸನ್ನಿಧಾನವನ್ನು ಹೊಂದಿದೆ. ಅಂತಹ ಪರ್ವತದ ಗಾಳಿ, ಬೆಳಕು ಪ್ರತಿಯೊಂದು ಕೂಡ ನಮ್ಮ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುತ್ತೆ. ಅದೆಲ್ಲವನ್ನು ಕೂಡ ಅನುಭವಿಸೋಣ. ಅಲ್ಲಿ ಬೀಳುವಂತಹ ಸೂರ್ಯ ಚಂದ್ರರ ಕಿರಣಗಳು ಕೂಡ ಅತ್ಯಂತ ಪವಿತ್ರವಾಗಿರುತ್ತೆ. ಮತ್ತು ಅಲ್ಲಿರುವ ನದಿಯ ನೀರು ಕೂಡ ಅತ್ಯಂತ ಪವಿತ್ರವಾಗಿರುತ್ತೆ. ಇವೆಲ್ಲದರ ಸಂಪರ್ಕದಿಂದ ನಾವು ಇಲ್ಲಿಯ ತನಕ ಮಾಡಿದ ಎಲ್ಲ ಕರ್ಮಗಳನ್ನು ಕೂಡ ಕಳೆದುಕೊಳ್ಳೋಣ. ಹಿಮಾಲಯ ಪರ್ವತಕ್ಕೆ ನಿರಂತರ ಪ್ರಯಾಣವನ್ನು ಮಾಡೋಣ. ಅಲ್ಲೇ ಇದ್ದು ಬಿಡೋಣ. ನಿತ್ಯವೂ ಕೂಡ ನಾವು ಮಾನಸಿಕವಾಗಿ ಬದರಿ ಯಾತ್ರೆಯನ್ನು ಮಾಡೋಣ. ಹೀಗೆ ಆ ಎಲ್ಲ ಹಿಮಾಲಯದ ಪ್ರಾಂತವನ್ನು ಸಂಚಾರ ಮಾಡಿ ಅಲ್ಲಿರುವಂತಹ ಸಕಲ ದೇವತಾ ಶಕ್ತಿಗಳನ್ನು ಮೈಗೂಡಿಸಿಕೊಂಡು ಎಲ್ಲರ ಆಶೀರ್ವಾದವನ್ನು ಪಡೆದುಕೊಂಡು ನಾವು ಸಂಸಾರದಲ್ಲಿ ಎಲ್ಲೆಲ್ಲಿ ತಪ್ಪು ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ ಅದರ ಬಗ್ಗೆ ಪರಿಮಾರ್ಜನೆ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟುಕೊಂಡು ನಿಜವಾದ ನೆಮ್ಮದಿ, ನಿಜವಾದ ಸುಖ, ನಿಜವಾದ ಶಾಂತಿ ಅಂದ್ರೇನು ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಹಿಮಾಲಯದಿಂದ ಈಗ ಹಿಂತಿರುಗೋಣ. ಹಿಮಾಲಯದಿಂದ ನೇರವಾಗಿ ಈಗ ನಮ್ಮ ಮನೆಗೆ ಆಗಮಿಸೋಣ. ನಮ್ಮ ಮನೆಯಲ್ಲಿ ಈಗ ಯಾವ ದೇವತಾ ಸನ್ನಿಧಾನವಿದೆಯೋ ಅಲ್ಲಿ ಶ್ರೀಕರ ನಾರಾಯಣ ದೇವರು ನನ್ನ ಜೊತೆಯಲ್ಲಿ, ನನ್ನ ಮನಸ್ಸಿನ ಜೊತೆಯಲ್ಲಿ ಆಗಮಿಸಿದ್ದಾರೆ. ಪ್ರಕೃತ ಈಗ ನಾನು ಸಹಸ್ರಾರ್ಚನೆ ಸೇವೆಯನ್ನು ಮಾಡಿಸ್ತಾ ಇದ್ದೀನಿ, ಕನಕಾಭಿಷೇಕ ಸೇವೆಯನ್ನು ಮಾಡಿಸ್ತಾ ಇದ್ದೀನಿ. ಅಲ್ಲೂ ಮಂತ್ರಗಳಿಂದ ಆ ಶ್ರೀಕರ ನಾರಾಯಣ ದೇವರು ಪ್ರತಿಪಾದ್ಯರಾಗ್ತಾ ಇದ್ದಾರೆ ಹಾಗೂ ಅರ್ಚಿತರಾಗ್ತಾ ಇದ್ದಾರೆ. ವಾಸ್ತವವಾಗಿ ಇಲ್ಲೂ ಕೂಡ ಲಕ್ಷ್ಮೀದೇವಿಯ ಅರ್ಚನೆಯನ್ನು ಮಾಡ್ತಿದ್ದಾಳೆ. ಲಕ್ಷ್ಮೀದೇವಿಯೇ ಅನುಗ್ರಹವನ್ನು ಕೂಡ ಮಾಡ್ತಿದ್ದಾಳೆ. ಆ ಶ್ರೀಕರ ನಾರಾಯಣ ದೇವರ ಷೋಡಶ ಉಪಚಾರ ಪೂಜೆಗಳನ್ನು ಕೂಡ ಸಾಕ್ಷಾತ್ ಲಕ್ಷ್ಮೀದೇವಿಯೇ ನಡೆಸ್ತಾ ಇದ್ದಾಳೆ. ಇಂತಹ ಒಂದು ಕನಕಾಭಿಷೇಕ ಸೇವೆಯನ್ನು ಶ್ರೀಕರ ನಾರಾಯಣ ದೇವರು ಮಾಡಿಸುವ ಸೌಭಾಗ್ಯವನ್ನು ನನಗೆ ಈ ಜನ್ಮದಲ್ಲಿ ನೀಡಿದ್ದಾರೆ. ನಾನು ಧನ್ಯ, ನಾನು ಕೃತಕೃತ್ಯ. ನನಗೆ ಬೇರೆ ಏನೂ ಬೇಡ. ದೇವರ ಸ್ಮರಣೆ, ದೇವರ ನಾಮೋಚ್ಚಾರಣೆ ಇಷ್ಟೇ ಸಾಕು, ಇಹಜನ್ಮದ ಸುಕೃತ ಎಂಬುದಾಗಿ ಭಾವಿಸ್ತಾ ಈ ಸಹಸ್ರಾರ್ಚನೆ ಸೇವೆ ಹಾಗೂ ಈ ಕನಕಾಭಿಷೇಕ ಸೇವೆ ಇದೆಲ್ಲವನ್ನು ಕೂಡ ನಾನು ಮಾಡಿದ್ದಲ್ಲ. ನಾಹಂಕರ್ತ ಹರಿಕರ್ತ, ಕೇವಲ ವಿಷ್ಣು ಪ್ರೇರಣೆಯ, ವಿಷ್ಣು ಪ್ರೀತ್ಯರ್ಥಂ. ಆದ್ದರಿಂದ ಈ ಎಲ್ಲ ಸೇವೆಯನ್ನು ನನ್ನ ಗುರುಗಳಾದ, ಅವರ ಗುರುಗಳಾದ ಗುರುರಾಯರ, ಅವರ ಗುರುಗಳಾದ ಹನುಮಂತ ದೇವರ, ಅವರ ಪ್ರಭುವಾದ
ಶ್ರೀಕರ ನಾರಾಯಣ ದೇವರ ಪಾದ ಕಮಲಗಳಲ್ಲಿ ಎಲ್ಲ ಸೇವೆಯನ್ನು ಕೂಡ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಾನು ನಿನ್ನೆ ಬೆಳಿಗ್ಗೆಯಿಂದ ನಿನ್ನೆ ಸಾಯಂಕಾಲದಿಂದ ಇವತ್ತಿನ ಬೆಳಿಗ್ಗೆಯ ತನಕ ಯಾವ ಕರ್ಮಗಳನ್ನು ಯಾವ ಇಂದ್ರಿಯಗಳಿಂದ ಆಚರಿಸಿದ್ದೇನೋ ಅದೆಲ್ಲವನ್ನು ಶ್ರೀಕರ ನಾರಾಯಣ ದೇವರ ಪಾದ ಕಮಲಗಳಲ್ಲಿ ಭಕ್ತಿಯಿಂದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಜ್ಞಾನ ಭಕ್ತಿಯ ವೈರಾಗ್ಯಗಳನ್ನು ನೀಡುವ ಮೂಲಕ ಈ ಎಲ್ಲ ಕರ್ಮಗಳು ಕೂಡ ಕಳೆದು ಹೋಗಲಿ, ಎಲ್ಲ ಪಾಪ ಪಕ್ಷಿಗಳು ಕೂಡ ಹಾರಿ ಹೋಗಲಿ. ನಾನು ಶುದ್ಧನಾಗಬೇಕು, ನಾನು ಪರಿಶುದ್ಧನಾಗಬೇಕು, ನಾನು ದೇವರ ಅನುಗ್ರಹಕ್ಕೆ ಪಾತ್ರನಾಗಬೇಕು. ಸ್ವಾಮಿ ನೀನು ಪ್ರಭು, ನಾನು ದಾಸ. ಈ ಎಚ್ಚರ ಯಾವಾಗಲೂ ಇರಲಿ. ಶಾಂತಿ, ನೆಮ್ಮದಿ, ಸಮೃದ್ಧಿಗಳು ಉಂಟಾಗಲಿ. ಶ್ರೀಕರ ನಾರಾಯಣ ದೇವರೇ, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿ ಮಾಂ ಪುಂಡರೀಕಾಕ್ಷ ಶರಣಾಗತ ವತ್ಸಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಶ್ರೀಕೃಷ್ಣಾರ್ಪಣಮಸ್ತು.